ಹೆಲೋ ಫ್ರೆಂಡ್ಸ್ ಈ ದಿನ ನಾನು ನಿಮಗೆ ಸಿಂಪಲ್ ಆಗಿದ್ರು ಬ್ರೈಡಲ್ ಲುಕ್ ಇರುವಂತಹ ಒಂದು ಕ್ರೋಶಾ ಡಿಸೈನ್ ನಿಮಗೆ ಹೇಳ್ಕೊಡ್ತೀನಿ. ತುಂಬಾನೇ ಈಸಿ, ನೋಡಿ ಎಷ್ಟು ಕ್ಯೂಟ್ ಆಗಿ ಮುದ್ದಾಗಿ ಕಾಣಿಸ್ತಾ ಇದೆ. ಇದೇ ಡಿಸೈನ್ ನಿಮಗೆ ಸುಲಭವಾಗಿ ನಿಮಗೆ ಹೇಗ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬಾನೇ ಈಸಿ ಫ್ರೆಂಡ್ಸ್, ಬ್ರೈಡಲ್ ಲುಕ್ ಅಂತ ಕೊಡುವಂತಹ ಈ ಡಿಸೈನ್. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು ಮುದ್ದಾಗಿರುವಂತಹ ಒಂದು ಕ್ಯೂಟ್ ಆಗಿರುವಂತಹ ಬ್ರೈಡಲ್ ಡಿಸೈನ್ ನ ಹೇಳ್ಕೊಡ್ತೀನಿ. ಮೊದಲು ನಾನು ಅದಕ್ಕೆ ಪಿಂಕ್ ಕಲರ್ ಆರೆಳೆ ದಾರನ ತಗೊಂಡು ನಾನು ಆರೆಳೆಗೆ ಮಣಿಯನ್ನ ಮೊದಲೇ ಪೋಣಿಸಿ ಇಟ್ಕೊಂಡಿದ್ದೀನಿ. ಇದನ್ನ ಹೇಗ್ ಮಾಡೋದು ಅಂತ ನಿಮ್ಗೆ ಈಗಾಗಲೇ ಒಂದು ವಿಡಿಯೋನ ಮಾಡಿ ತೋರಿಸಿದೀನಿ. ಈಗ ನಾವು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಸ್ಯಾಂಪಲ್ ಪೀಸ್ಗೆ ಬ್ಯಾಕ್ ಸೈಡ್ಗೆ ನಾಟ್ ಬರೋ ತರ ಒಂದು ಸಿಂಗಲ್ ಲಾಕ್ ಅನ್ನ ಹಾಕಿ ಇಟ್ಕೊಂತಾ ಇದ್ದೀನಿ. ಒಂದು ಲಾಕ್ ಹಾಕಿದ ನಂತರ ನಾನು ಅಲ್ಲಿಂದಲೇ 2 ಚೈನ್ ಅನ್ನ ತಗೊಂಡಿದ್ದೀನಿ. 2 ಚೈನ್ ನ ತಗೊಂಡು ಅಲ್ಲಿಂದಲೇ ಒಂದು ಸಿಂಗಲ್ ಕ್ರೋಶವನ್ನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಅಲ್ಲ, ಒಂದು ಡಬಲ್ ಕ್ರೋಶವನ್ನ ಮಾಡ್ಕೊಳ್ಳೋಣ. ನಾವು ಮೊದಲು ಒಂದು ಲಾಕ್ ಅನ್ನ ಹಾಕೊಂಡು 2 ಚೈನ್ ತಗೊಂಡು ಅಲ್ಲಿಂದ ಒಂದು ಡಬಲ್ ಕ್ರೋಶವನ್ನ ಹಾಕೊಂಡು ಮತ್ತೆ ಅದೇ ಪಕ್ಕದಲ್ಲೇನೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶವನ್ನ ಮಾಡ್ಕೊಳ್ಳೋಣ. ಅಂದ್ರೆ ಕಂಬಗಳನ್ನಾಗಿ ಒಂದೊಂದೇ ಮಾಡ್ಕೊಂತ ಹೋಗೋಣ. ಮತ್ತೆ ಇನ್ನೊಂದು ಕಂಬವನ್ನ ತಗೊಂತಾ ಇದ್ದೀನಿ, ಇನ್ನೊಂದು ಡಬಲ್ ಕ್ರೋಶ. ನಾವು 2 ಚೈನ್ ಹಾಕಿದ್ವಲ್ಲ ಲಾಕ್ ಆದ್ಮೇಲೆ, ಅದನ್ನ ಬಿಟ್ಟೆ ನಾವು ಒಟ್ಟು 4 ಡಬಲ್ ಕ್ರೋಶವನ್ನ ತಗೋಬೇಕು. ಹೀಗೇನೆ ಪಕ್ಕ ಪಕ್ಕ ನಾವು ಡಬಲ್ ಕ್ರೋಶವನ್ನ ಮಾಡ್ಕೊಂತ ಹೋಗ್ಬೇಕು. 4 ಡಬಲ್ ಕ್ರೋಶ ಆದ್ಮೇಲೆ ಒಂದು ಮಣಿಯನ್ನ ನಾವು ಎಳ್ಕೋಬೇಕು ದಾರದಿಂದ. ಒಂದು ಮಣಿಯನ್ನ ತಗೊಂಡು ಅಲ್ಲಿಂದಲೇನೆ ಸೂಜಿ ಮೇಲೆ ದಾರವನ್ನ ತಗೊಂಡು ಅದೇ ಪಕ್ಕದಲ್ಲಿನೇ ಮತ್ತೆ ಇನ್ನೊಂದು ಡಬಲ್ ಕ್ರೋಶವನ್ನ ಮಾಡ್ಕೋಬೇಕು. ಇನ್ನೊಂದು ಡಬಲ್ ಕ್ರೋಶವನ್ನ ನಾವು ಮಾಡ್ಕೊಂಡು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಅಂತ ಎರಡರಲ್ಲಿ ಒಂದು ಮಾಡ್ಕೊಂಡಿದ ನಂತರ ಬೀಡು ಏನಾದ್ರು ಹಿಂಭಾಗ ಇದ್ರೆ ಅದನ್ನ ಮುಂಭಾಗ ಎಳ್ಕೊಂಡು ಅದನ್ನು ಸಹ ಮತ್ತೆ ಇನ್ನೊಂದು ಎರಡರಲ್ಲಿ ಒಂದು ಅಂತ ಲಾಕ್ ಅನ್ನ ಮಾಡ್ಕೋಬೇಕು, ಅಂದ್ರೆ ಡಬಲ್ ಕ್ರೋಶವನ್ನ ಮಾಡ್ಕೋಬೇಕು. ಒಂದು ನಾವು ಬೀಡನ್ನ ಹಾಕಿ ಡಬಲ್ ಕ್ರೋಶ ಹಾಕಿದ ನಂತರ ಬೀಡನ್ನ ಹಾಕ್ತಲೇನೆ ಹಾಗೇನೆ ಮತ್ತೆ ಇನ್ನೊಂದು ಡಬಲ್ ಕ್ರೋಶವನ್ನ ನಾವು ಮಾಡ್ಕೋಬೇಕು, ಅಂದ್ರೆ ಇನ್ನೊಂದು ಕಂಬವನ್ನ ನಾವು ಹಾಕೋಬೇಕು. ಮತ್ತೆ ಇನ್ನೊಂದು ಕಂಬವನ್ನ ಹಾಕೋಬೇಕು. ಬೀಡ್ ಹಾಕಿದ ನಂತರ ಎಷ್ಟು ಕಂಬಗಳನ್ನ ಹಾಕೋಬೇಕು ಅಂತ ಹೇಳ್ತೀನಿ, ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಬೇಡ, ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಹಾಗೇನೆ ನಾವು ಬೀಡ್ ಹಾಕಿದ ನಂತರನು ಹಾಗೇನೆ ನಾವು ಬೀಡ್ ಹಾಕ್ದಲೇನೆ ಡಬಲ್ ಕ್ರೋಶವನ್ನ ಕಂಬಗಳನ್ನ ಮಾಡ್ತಾ ಹೋಗ್ಬೇಕು. ನೋಡಿ, ಬೀಡ್ ಹಾಕಿದ ನಂತರ 4 ಕಂಬಗಳನ್ನ ಹಾಕೋಬೇಕು. 4 ಕಂಬ ಆಗಿದ ನಂತರ ಮತ್ತೆ ಒಂದು ಮಣಿಯನ್ನ ನಾವು ಎಳ್ಕೋಬೇಕು. ಮಣಿಯನ್ನ ಎಳ್ಕೊಂಡು ಅಲ್ಲಿಂದಲೇ ನಾವು ಒಂದು ಡಬಲ್ ಕ್ರೋಶವನ್ನ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡ್ಬೇಕಾದ್ರೆ ಮಣಿಯನ್ನ ಮುಂಭಾಗ ಎಳ್ಕೊಂಡು ಲಾಕ್ ಅನ್ನ ಮಾಡ್ಕೋಬೇಕು, ಅಂದ್ರೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಅಂತ ನಾವು ದಾರವನ್ನ ಲಾಕ್ ಮಾಡ್ಕೋಬೇಕು, ಅಂದ್ರೆ ಡಬಲ್ ಕ್ರೋಶವನ್ನ ಮಾಡ್ಕೋಬೇಕು. ಬೀಡನ್ನ ಹಾಕಿದ ನಂತರ ನಾವು ಒಟ್ಟು 4 ಡಬಲ್ ಕ್ರೋಶವನ್ನ ಮಾಡ್ಕೋಬೇಕು. ನಾವು ಬೀಡನ್ನ ಹಾಕಿ ಹಾಗೇನೆ ಒಂದು ಬೀಡಿಗೆ 4 ಡಬಲ್ ಕ್ರೋಶ, ಮತ್ತೆ ಒಂದು ಬೀಡ ಹಾಕಿದ್ರೆ ಮತ್ತೆ ಅದಕ್ಕೆ 4 ಡಬಲ್ ಕ್ರೋಶ, ಹೀಗೆ ನಾವು 4 ಡಬಲ್ ಕ್ರೋಶವನ್ನ ಮಾಡ್ತಾ ಹೋಗ್ಬೇಕು. ಅದೇನೆ ನಮ್ಗೆ ಬೇಸೆ ಒಂದು ಬ್ರೈಡಲ್ ಆಗಿ ಕಾಣಿಸುತ್ತೆ. 4 ಡಬಲ್ ಕ್ರೋಶ, ಒಂದು ಬೀಡನ್ನ ನಾವು ಅಂದ್ರೆ ದಾರದ ಮೂಲಕನೇ ನಾವು ಬೀಡನ್ನ ಎಳ್ಕೋಬೇಕು. ಸಪ್ರೇಟ್ ಆಗಿ ನಾವು ಬೀಡನ್ನ ತಗೊಂಡು ದಾರದಲ್ಲಿ ಪಿಕ್ ಮಾಡೋ ಹಾಗಿಲ್ಲ, ಡೈರೆಕ್ಟ್ ಹಾಗೇನೆ ಮಾಡುವಂತದನ್ನ ಇಲ್ಲಿ ನಿಮ್ಗೆ ತೋರಿಸಿದೀನಿ. ಏಕೆಂದ್ರೆ ಇದನ್ನ ಈ ತರ ಹೇಗೆ ನಾವು ದಾರಕ್ಕೆ ಪೋಣಿಸ್ಕೊಳೋದು ಅನ್ನೋದು ನಮ್ಗೆ ಈಗಾಗ್ಲೇ ನಾನು ನಿಮ್ಗೆ ಒಂದು ವಿಡಿಯೋನ ಮಾಡಿ ಹಾಕಿದೀನಿ. ಅದ್ರ ಅರ್ಥ ಆಗ್ಲಿಲ್ಲ ಅಂದ್ರೆ ಆ ವಿಡಿಯೋನ ನೋಡಿ ಫ್ರೆಂಡ್ಸ್. ತುಂಬಾ ಸುಲಭವಾಗಿ 2 ಮೆಥಡ್ ನಲ್ಲಿ ನಾನು ಇದನ್ನ ಹೇಳ್ಕೊಟ್ಟಿದೀನಿ. ಹೀಗೆ ಒಂದು ಬೀಡ ಹಾಕಿ ನಾವು ಬೀಡ್ ಇನ್ಸರ್ಟ್ ಮಾಡಿದ ನಂತರ ಮತ್ತೆ 4 ಬೀಡ್ ಹಾಕ್ತಲೇನೆ 4 ಡಬಲ್ ಕ್ರೋಶ ಮಾಡ್ಬೇಕು. 4 ಡಬಲ್ ಕ್ರೋಶ ಆದ್ಮೇಲೆ ಮತ್ತೆ ಒಂದು ಬೀಡನ್ನ ದಾರದ ಮೂಲಕ ಹಾಗೇನೆ ದಾರದಲ್ಲಿರೋದನ್ನ ಎಳ್ಕೊಂಡು ಅದನ್ನ ನಾವು ಡಬಲ್ ಕ್ರೋಶದ ಮೂಲಕ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಅಂದ್ರೆ ನಾವು ಫ್ರಂಟ್ಗೆ ಬೀಡನ್ನ ಎಳ್ಕೊಂಡು ಅಲ್ಲಿ ನಾವು ಡಬಲ್ ಕ್ರೋಶವನ್ನ ಮಾಡಿ ನಾವು ಬೀಡ್ನ ಹಾಗೇನೆ ಡಬಲ್ ಕ್ರೋಶದ ಮೂಲಕ ಲಾಕ್ ಆಗೋ ತರ ಮಾಡ್ಕೋಬೇಕು. ಇದೇ ರೀತಿ ಕಂಪ್ಲೀಟ್ ಬೇಸ್ ಲೈನ್ ನಾವು ಇದೇ ರೀತಿ ಒಂದು ಬೀಡ್ ಹಾಕ್ಬೇಕು, 4 ಡಬಲ್ ಕ್ರೋಶವನ್ನ ಮಾಡ್ಕೋಬೇಕು. ಕಂಟಿನ್ಯೂ ಹೀಗೇನೆ ಒಂದು ಬೀಡು 4 ಡಬಲ್ ಕ್ರೋಶ, ಒಂದು ಬೀಡು 4 ಡಬಲ್ ಕ್ರೋಶ ಕಂಪ್ಲೀಟ್ ಆಗಿ ಇದೇ ರೀತಿ ನಾವು ಹಾಕೊಂತ ಹೋಗ್ಬೇಕು. ಕಂಪ್ಲೀಟ್ ಆಗಿ ಹಾಕಿದ ನಂತರ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಈ ರೀತಿ ನಾವು ಕಂಪ್ಲೀಟ್ ಡಿಸೈನ್ ನ ಫಿಲ್ ಮಾಡ್ಕೋಬೇಕು. ನೋಡಿ, ಸ್ಟಾರ್ಟಿಂಗ್ ನಲ್ಲಿ ನಾನು ಬೇಸ್ ಹೇಗೆ ಹಾಕಿದೀನಿ ಅಂತ ಕಂಪ್ಲೀಟ್ ರೆಡಿ ಆಗಿದೆ. ಸ್ಯಾಂಪಲ್ ಪೀಸ್ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೆಲವರಿಗೆ ಸಿಂಪಲ್ ಅನ್ನೋರಿಗೆ ಕೆಲವರಿಗೆ ಬರೀ ಇಷ್ಟೇನೆ ಹಾಕಿ ಹಾಗೇನೆ ಬಾರ್ಡರ್ ಲೈನ್ ತರ ಮಾಡಿಸ್ಕೊಂತಾರೆ ಸ್ಯಾರಿಗೆ, ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಲೆವೆಲ್ ನಲ್ಲಿ ನಾನು ಗ್ರೀನ್ ಕಲರ್ ದಾರವನ್ನು ಅರಳೆ ತಗೊಂಡಿದ್ದೀನಿ, ಅದ್ರ ಜೊತೆಗೇನೆ ಒಂದು ಸ್ವಲ್ಪ ದಪ್ಪದಾಗಿರುವಂತಹ ರೌಂಡ್ ಬೀಡನ್ನು ಸಹ ತಗೊಂಡಿದ್ದೀನಿ.
ಸೊ ಈಗ ಸೆಕೆಂಡ್ ಸ್ಟೆಪ್ನಲ್ಲೂ ಅಷ್ಟೇನೆ ಸ್ಟಾರ್ಟಿಂಗ್ ನಲ್ಲಿ ನಾವು ಬೀಡನ್ನ ಇಲ್ಲಿ ಲಾಕ್ ಮಾಡಿದ್ವಿ, ಅಲ್ಲೇನೆ ಸ್ಟಾರ್ಟಿಂಗ್ ಒಂದು ಚೈನ್ಗೆನೆ ನಾವು ಗ್ರೀನ್ ಕಲರ್ ದಾರವನ್ನ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶವನ್ನ ಲಾಕ್ ಅಂದ್ರೆ ತಗೊಳ್ಳೋಣ, ಅಂದ್ರೆ ಒಂದು ಸಿಂಗಲ್ ಲಾಕ್ ಅನ್ನ ಮಾಡ್ಕೊಳ್ಳೋಣ. ಸೊ ಅಲ್ಲಿ ಸಿಂಗಲ್ ಲಾಕ್ ಮಾಡಿದ ನಂತರ ದಾರವನ್ನ ಮೇಲ್ಭಾಗ ಮಾಡಿ ಒಂದು ಬೀಡನ್ನ ನಾವು ಇನ್ಸರ್ಟ್ ಮಾಡ್ಕೋಬೇಕು. ನೋಡಿ ತೋರಿಸ್ತಾ ಇದೀನಿ, ಒಂದು ಬೀಡನ್ನ ನಾವು ಹಾಗೇನೆ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡಿ ನಾವು ಇಲ್ಲಿ ಬೀಡ್ ಲಾಕ್ ಅನ್ನ ಮಾಡೋದಿಲ್ಲ, ಅದ್ರ ಬದಲು ಅಲ್ಲಿಂದಲೇನೆ ನಾವು ಸೂಜಿ ಮೇಲೆ 2 ಟೈಮ್ ದಾರವನ್ನ ನಾವು ತಗೊಂತೀವಿ. ಅಂದ್ರೆ 2 ಟೈಮ್ ದಾರ ತಗೊಂಡ್ರೆ ತ್ರಿಬಲ್ ಕ್ರೋಶ, 1 ಟೈಮ್ ದಾರ ತಗೊಂಡ್ರೆ ಡಬಲ್ ಕ್ರೋಶ. ಸೊ ನಾನಲ್ಲಿ 1 ಟೈಮ್ ಅಲ್ಲ 2 ಟೈಮ್ ದಾರನ ಟ್ವಿಸ್ಟ್ ಮಾಡೋದ್ರಿಂದ ನಾನಲ್ಲಿ ತ್ರಿಬಲ್ ಕ್ರೋಶವನ್ನ ಒಂದು ಸರಿ ಅಷ್ಟೇನೆ ತ್ರಿಬಲ್ ಕ್ರೋಶವನ್ನ ಮಾಡ್ಕೊಂತ ಇದ್ದೀನಿ. ಅಂದ್ರೆ 5 ಕಂಬಗಳಾದ ನಂತರ 6ನೇ ಕಂಬದ ಮೇಲೆ ನಾನು ಇಲ್ಲಿ ತ್ರಿಬಲ್ ಕ್ರೋಶವನ್ನ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನೀಡಲ್ ಮೌತ್ ಅನ್ನ 6ನೇ ಡಬಲ್ ಕ್ರೋಶದ ಮೇಲೆ ನಾನು ಮಾಡ್ತಾ ಇದ್ದೀನಿ. ನೋಡಿ ತೋರಿಸ್ತಾ ಇದ್ದೀನಿ, 6ನೇ ಕಂಬದ ಮೇಲೆ ನಾನು ಅಲ್ಲಿ ಇನ್ಸರ್ಟ್ ಮಾಡಿ ನಾನು ದಾರವನ್ನ ಪಿಕ್ ಮಾಡಿ 2ರಲ್ಲಿ 1 2ರಲ್ಲಿ 1 ಮತ್ತೆ 2ರಲ್ಲಿ 1 ಅಂತ 3 ಟೈಮ್ ಮಾಡ್ತಾ ಇದ್ದೀನಿ. ಅಂದ್ರೆ ತ್ರಿಬಲ್ ಕ್ರೋಶವನ್ನ ಮಾಡ್ತಾ ಇದ್ದೀನಿ. ಅಂದ್ರೆ ನಾವಿಲ್ಲಿ 1 ಟೈಮ್ ಅಷ್ಟೇನೆ ತ್ರಿಬಲ್ ಕ್ರೋಶವನ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡೋ ಬದಲು ಬೀಡ್ ನ ಲಾಕ್ ಮೊದ್ಲೇನೆ ನಾವು ಅಲ್ಲೇನೆ 3ನೇ ಸರಿ ನೀಡ್ನ ಮೇಲೆ ನಾವು ದಾರವನ್ನ ಸುತ್ಕೊಂಡು ತ್ರಿಬಲ್ ಕ್ರೋಶ ಮಾಡಿದ ನಂತರ ಅದ್ರ ಮೇಲೆ ನಾವು 2 ಸರಿ 2 ಚೈನ್ ಅನ್ನ ಹಾಕೊಂಡು ಮತ್ತೆ ನಾವು ತ್ರಿಬಲ್ ಕ್ರೋಶ ಮಾಡಿದ ಗ್ಯಾಪ್ ಇರುತ್ತಲ್ಲ ಅದ್ರ ಒಳಗಡೆ ನಾವು ಫಿಲ್ ಮಾಡ್ತಾ ಹೋಗ್ಬೇಕು ಡಬಲ್ ಕ್ರೋಶವನ್ನ. ನಮ್ಗೆ ಅದು ಎಷ್ಟು ಫಿಲ್ ಆಗತ್ತೆ, ಆ ಸ್ಪೇಸ್ ಎಷ್ಟು ಅಂದ್ರೆ ತುಂಬುತ್ತೆ ಅಷ್ಟುವರೆಗೂ ನಾವು ಇಲ್ಲಿ ಡಬಲ್ ಕ್ರೋಶವನ್ನ ಮಾಡ್ಕೋಬೇಕು. ಅಂದ್ರೆ ಸ್ಲಾಂಟಿಂಗ್ ಆರ್ಟ್ಸ್ ಆಗಿ ಇಲ್ಲಿ ರೆಡಿ ಆಗುತ್ತೆ. ನಿಮ್ಗೆ ಈಗಾಗಲೇ ಸ್ಲಾಂಟಿಂಗ್ ಆರ್ಟ್ಸ್ ಹೇಗ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ ಕಷ್ಟ ಆಗೋದಿಲ್ಲ ಅಂತ ಅನ್ಕೊಂಡಿದೀನಿ. ತುಂಬಾನೇ ಸುಲಭವಾಗಿ ಸಹ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕನ್ನಡ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೂ ನಿಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ಇನ್ನು ಸ್ವಲ್ಪ ಬಿಡಿಯಾಗಿ ನಿಮ್ಗೆ ಹೇಳ್ಕೊಡೋದಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಹೀಗೇನೆ ನನ್ನ ಚಾನಲ್ ನೋಡ್ತಾ ಇರಿ ಫ್ರೆಂಡ್ಸ್, ನನಗೆ ಸಪೋರ್ಟ್ ಅನ್ನ ಮಾಡ್ತಾ ಇರಿ. ಆದಷ್ಟು ನಿಮ್ಗೆ ಅರ್ಥ ಆಗೋ ರೀತಿನಲ್ಲಿ ನಾನು ನಿಧಾನವಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇರ್ತೀನಿ. ಸೊ ಇದನ್ನ ಎಷ್ಟು ಫಿಲ್ ಆಗುತ್ತೆ ಅಷ್ಟು ನಾವು ಇಲ್ಲಿ ಡಬಲ್ ಕ್ರೋಶವನ್ನ ಮಾಡ್ಕೋಬೇಕು. 1 ಟೈಮ್ ಅಷ್ಟೇನೆ ನಾವು ಬೀಡ್ ತಗೊಂಡಾಗ ಬೀಡ್ ನ ಲಾಕ್ ಮಾಡೋ ಬದಲು ಬೀಡ್ ನಲ್ಲೇನೆ ನಾವು ಒಂದು ತ್ರಿಬಲ್ ಕ್ರೋಶವನ್ನ ಹಾಕೊಂಡು ನಂತರ 2 ಚೈನ್ ಹಾಕೊಂಡು 2 ಚೈನ್ ಮತ್ತೆ ತ್ರಿಬಲ್ ಕ್ರೋಶ ಮಾಡಿದ ಗ್ಯಾಪ್ ನಲ್ಲಿ ಟ್ರಯಾಂಗಲ್ ಒಳಗಡೆ ಆ ಗ್ಯಾಪ್ ನ ಒಳಗಡೆ ನಾವಿಲ್ಲಿ ಸ್ಲಾಂಟಿಂಗ್ ಆರ್ಟ್ಸ್ ಅಂದ್ರೆ ಡಬಲ್ ಕ್ರೋಶವನ್ನ ಫಿಲ್ ಮಾಡ್ಕೊಂತೀವಿ ಅಷ್ಟೇನೆ. ಸೊ ಈ ರೀತಿ ರೆಡಿ ಆದ್ಮೇಲೆ ಅದು ಎಲ್ಲಿ ಯಾವ ಲೆವೆಲ್ಗೆ ಬರುತ್ತೆ ಅದ್ರ ಲೆವೆಲ್ಗೆನೆ ನಾವು ಲಾಕ್ ಅನ್ನ ಮಾಡ್ಕೋಬೇಕು. ಇದೇ ಕಂಬದ ಮೇಲೆ ಅಂತ ಏನಿಲ್ಲ, ಅದ್ರ ಎಲ್ಲಿಗೆ ಲೆವೆಲ್ ಅದು ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಬರುತ್ತೆ ಅದೇ ಡಿಸ್ಟೆನ್ಸ್ ಲೆವೆಲ್ಗೆನೆ ನಾವು ಒಂದು ಲಾಕ್ ಅನ್ನ ಮಾಡ್ಕೋಬೇಕಷ್ಟೇನೆ. ಒಂದು ಲಾಕ್ ಮಾಡಿದ ನಂತರ ಅದ್ರ ಪಕ್ಕದಲ್ಲಿ ಇನ್ನೊಂದು ಕಂಬದ ಮೇಲೆ ಒಂದು ಸಿಂಗಲ್ ಲಾಕ್ ಅನ್ನ ಹಾಗೇನೆ ಮಾಡ್ಕೋಬೇಕು. ನೋಡಿ ಈ ರೀತಿ ಡಿಸೈನ್ ಸ್ಲಾಂಟಿಂಗ್ ಆರ್ಟ್ಸ್ ರೆಡಿ ಆಗುತ್ತೆ. ಸೊ ತುಂಬಾನೇ ಈಸಿ ಫ್ರೆಂಡ್ಸ್. ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು. ಮತ್ತೆ ದಾರವನ್ನ ಮೇಲ್ಭಾಗ ಮಾಡ್ಕೋಬೇಕು. ಬೀಡನ್ನ ನಾನು ತಗೊಂಡಿರುವಂತಹ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಇನ್ಸರ್ಟ್ ಮಾಡಿ ಬಟ್ ಇಲ್ಲಿ ಬೀಡ್ ಲಾಕ್ ಅನ್ನ ಮಾಡ್ತಾ ಇಲ್ಲ, ಅದ್ರ ಬದಲು ನೀವು ಲಾಕ್ ಮಾಡಿನೂ ಸಹ ಮಾಡ್ಬೋದು. ನಾನು ಇಲ್ಲಿ ಡೈರೆಕ್ಟ್ ಆಗಿ ತ್ರಿಬಲ್ ಕ್ರೋಶವನ್ನ ತಗೊಂತಾ ಇದೀನಿ. 2 ಟೈಮ್ ದಾರವನ್ನ ತಗೊಂಡ್ರೆ ಅದು ತ್ರಿಬಲ್ ಕ್ರೋಶ. ಇಲ್ಲಿ 5 ಕಂಬ ಬಿಟ್ಟು 6ನೇ ಕಂಬದ ಮೇಲ್ಭಾಗ ನಾನು ತ್ರಿಬಲ್ ಕ್ರೋಶವನ್ನ 1 ಟೈಮ್ ಮಾಡ್ಕೊಂತೀನಿ. ನೋಡಿ ತೋರಿಸ್ತಾ ಇದೀನಿ, 1 ಟೈಮ್ ತ್ರಿಬಲ್ ಕ್ರೋಶವನ್ನ ಮಾಡ್ಕೊಂತೀವಿ. ತ್ರಿಬಲ್ ಕ್ರೋಶ ಹಾಗೇನೆ 1 ಟೈಮ್ ಮಾಡಿದ ತಕ್ಷಣ ಅಲ್ಲಿ ಬೀಡಲ್ ಅದಾಗೇನೆ ಲಾಕ್ ಆಗುತ್ತೆ. ಸೊ ನಾವು ಬೀಡನ್ನ ಡೈರೆಕ್ಟ್ ಆಗಿ ಲಾಕ್ ಮಾಡೋ ಬದಲು ತ್ರಿಬಲ್ ಕ್ರೋಶ ಮಾಡಿ ಅಲ್ಲಿ ಲಾಕ್ ಅನ್ನ ಮಾಡ್ಕೊಂತೀನಿ. ಅಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಅದ್ರ ಮೇಲೆ ನಾವು 2 ಚೈನ್ ಹಾಕೊಂಡು ಅಲ್ಲಿಂದ ಮಧ್ಯ ಒಂದು ಸ್ಪೇಸ್ ಇರುತ್ತಲ್ಲ ಟ್ರಯಾಂಗಲ್ ಶೇಪ್, ಆ ಒಳಗಡೆ ಅದ್ರ ಒಳಗಡೆ ನಾವು ಡಬಲ್ ಕ್ರೋಶವನ್ನ ಫಿಲ್ ಮಾಡ್ತಾ ಹೋಗ್ಬೇಕು. ಎಷ್ಟು ಡಬಲ್ ಕ್ರೋಶ ಅಂದ್ರೆ ಅದು ನಮ್ಗೆ ಎಷ್ಟು ಕಂಪ್ಲೀಟ್ ಆಗಿ ಅದು ಗ್ಯಾಪ್ ಫಿಲ್ ಆಗುತ್ತೆ ಅಷ್ಟು ನಾವು ಡಬಲ್ ಕ್ರೋಶವನ್ನ ಫಿಲ್ ಮಾಡಬೇಕು. ಅಂದಾಜು 7ರಿಂದ 9 ಡಬಲ್ ಕ್ರೋಶ ಫಿಲ್ ಆಗುತ್ತೆ ಫ್ರೆಂಡ್ಸ್. ತುಂಬಾನೇ ಈಸಿ ಇದು, ನಿಮ್ಗೆ ಕಷ್ಟ ಅಂತ ಯಾವುದನ್ನು ಅನ್ಕೋಬೇಡಿ. ಮೊದಲು ನೀವು ಒಂದು ಸ್ಯಾಂಪಲ್ ಪೀಸ್ ನ ತಗೊಳ್ಳಿ. ಸ್ಯಾಂಪಲ್ ಪೀಸ್ ನ ತಗೊಂಡು ನೀವು ಚೈನ್ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡಿ. ಬೇಸಿಕ್ ಇಂಪಾರ್ಟೆಂಟ್. ಸೊ ನೀವು ಚೈನ್ ಹಾಕೋದಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡಬಲ್ ಕ್ರೋಶ ತಾನಾಗಿ ನಿಮ್ಗೆ ಬಂದ್ಬಿಡುತ್ತೆ. ಡಬಲ್ ಕ್ರೋಶ ಬಂದ್ಮೇಲೆ ತ್ರಿಬಲ್ ಕ್ರೋಶವನ್ನ ಕಲ್ತ್ಕೋಬಹುದು. ಸೊ ಆ ನಂತರ ನೀವು ಓನ್ ಆಗಿ ನೀವೇ ಒಂದು ಡಿಸೈನ್ ಅನ್ನ ಕ್ರಿಯೇಟ್ ಮಾಡಬಹುದು. ಯಾವ್ದು ತಪ್ಪಾದ್ರೂ ನೀವು ಅದನ್ನ ನೆಗ್ಲೆಕ್ಟ್ ಮಾಡಿ, ತಪ್ಪಾದ್ರೆ ನೀವು ಅಯ್ಯೋ ಅಂತ ಬೋರ್ ಅಯ್ಯೋ ಇದು ತುಂಬಾ ಕಷ್ಟ ಅಂತ ಅನ್ಕೋಬೇಡಿ. ನೀವು ಒಂದ್ಸರಿ ನಿಮ್ ಮನ್ಸಿಟ್ಟು ಮಾಡಿದ್ರೆ ನಿಮ್ಗೆ ಎಂತ ಕಷ್ಟವಾಗಿರೋದು ಸಹ ನಿಮ್ಗೆ ಈಸಿಯಾಗಿ ಕಾಣೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಮನ್ಸಿರ್ಬೇಕು ಅಷ್ಟೇನೆ, ನಾವು ಮಾಡ್ತೀನಿ ಅನ್ನೋ ಒಂದು ಛಲ ಇರ್ಬೇಕು ಅಷ್ಟೇನೆ ಫ್ರೆಂಡ್ಸ್. ತುಂಬಾನೇ ಈಸಿ ಅಂತಾನೆ ಹೇಳ್ಬೋದು ಈ ಡಿಸೈನ್. ನೀವು ಈ ಡಿಸೈನ್ ಅಂತ ಅಲ್ಲ, ಪ್ರತಿಯೊಂದು ಡಿಸೈನ್ ಅಷ್ಟೇನೆ ಕಷ್ಟ ಅಂತ ಯಾವ್ದನ್ನು ಅನ್ಕೋಬೇಡಿ. ಸುಲಭ ಅಂತ ನೀವು ಒಂದು ಸರಿ ಮನ್ಸು ಮಾಡಿದ್ರೆ ಎಷ್ಟು ಕಷ್ಟ ಆಗಿರೋದು ಸಹ ನಿಮ್ಗೆ ಸುಲಭವಾಗಿ ಸಹ ಕಾಣಿಸುತ್ತೆ. ಸುಲಭವಾಗಿ ಸಹ ನೀವು ಅದನ್ನ
ಪ್ರಯತ್ನ ಮಾಡಿದ್ರೆ ಯಾವುದು ಸಹ ನಿಮಗೆ ಕಷ್ಟ ಆಗೋದಿಲ್ಲ. ಸೊ ಈ ತರ ಡಿಸೈನ್ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್. ಇದೇ ತರ ಕಂಪ್ಲೀಟ್ ಆಗಿ ನಾವು ಒಂದು ಫುಲ್ ಡಿಸೈನ್ ನ ಕಂಪ್ಲೀಟ್ ಆಗಿ ಫಿಲ್ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ ನಲ್ಲಿ ಸೇಮ್ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂತ ಹೋಗ್ಬೇಕು. ಬೀಡನ್ನ ತಗೋಬೇಕು, ನಾವು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋ ಬದಲು ಅಲ್ಲೇನೆ ನಾವು ತ್ರಿಬಲ್ ಕ್ರೋಶವನ್ನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶವನ್ನ ನಾವು 5 ಕಂಬ ಬಿಟ್ಟು 6ನೇ ಕಂಬದ ಮೇಲೆ ನಾವು ಒಂದು ಟೈಮ್ ನಾವು ತ್ರಿಬಲ್ ಕ್ರೋಶವನ್ನ ಮಾಡ್ಕೊಂಡು ಅಲ್ಲೇನೆ ತ್ರಿಬಲ್ ಕ್ರೋಶದ ಮೂಲಕ ನಾವು ಈ ತರ ಕೌಂಟ್ ಮಾಡ್ಕೋಬೇಕು. 5 ಕಂಬ ಆದ್ಮೇಲೆ 6ನೇ ಕಂಬದ ಮೇಲೆ ಒಂದು ಟೈಮ್ ತ್ರಿಬಲ್ ಕ್ರೋಶವನ್ನ ಮಾಡ್ಕೊಂಡು ಅಲ್ಲಿ ನಾವು ಬೀಡನ್ನ ಲಾಕ್ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶದ ಮೂಲಕ ನಾವು ಬೀಡನ್ನ ಲಾಕ್ ಮಾಡ್ಕೋಬೇಕು. ಅಂದ್ರೆ ನೋಡಿ ತೋರಿಸ್ತಾ ಇದೀನಿ, 2ರಲ್ಲಿ ಒಂದು ಟೈಮ್, ಮತ್ತೆ 2ರಲ್ಲಿ ಇನ್ನೊಂದು ದಾರವನ್ನ ಹಾಗೆ ನಾವು ಪಿಕ್ ಮಾಡ್ಕೊಂತ ಮತ್ತೆ 2ರಲ್ಲಿ ಒಂದು ಅಂತ ನಾವು ನೋಡಿ ಅದು ನಮ್ಗೆ ಬೀಡು ಹಾಗೇನೆ ಲಾಕ್ ಆಗುತ್ತೆ. ನಂತರ 2 ಚೈನ್ ಅನ್ನ ಹಾಕೋಬೇಕು. 2 ಚೈನ್ ಹಾಕೊಂಡು ಅಲ್ಲಿಂದಲೇನೆ ನೋಡಿ ತ್ರಿಬಲ್ ಕ್ರೋಶದ ಗ್ಯಾಪ್ ಇರುತ್ತಲ್ಲ ಅದ್ರೊಳಗಡೆ ನಾವು ಡಬಲ್ ಕ್ರೋಶವನ್ನ ಮಾಡ್ಕೊಂಡು ಸ್ಲಾಂಟಿಂಗ್ ಆರ್ಚ್ ರೆಡಿ ಆಗುತ್ತೆ. ಅಲ್ಲಿ ನಾವು ಕಂಪ್ಲೀಟ್ ಆಗಿ ಫಿಲ್ ಮಾಡ್ತಾ ಹೋಗ್ಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾನೇ ಈಸಿ ಇದು, ಯಾವುದು ಸಹ ಕಷ್ಟ ಅಂತ ಅನ್ಸೋದಿಲ್ಲ. ನಾವು ಪ್ರಯತ್ನ ಪಡ್ಬೇಕು ಅಷ್ಟೇನೆ. ನಾವು ಎಷ್ಟು ಪ್ರಯತ್ನ ಪಡ್ತೀವಿ ಅಷ್ಟು ನಮ್ಗೆ ಏನೇ ಆಗ್ಲಿ ಸಾಧನೆ ಮಾಡೋದಕ್ಕೆ, ಸಾಧನೆ ಅಂತನಾರಾಗ್ಲಿ ಏನೇ ಒಂದು ವರ್ಕ್ ಮಾಡೋದಕ್ಕೂ ಸಹ ಸಾಧ್ಯ ಅಂತಾನೆ ಹೇಳ್ಬೋದು. ಸೊ ನಿಮ್ ಪ್ರತಿಯೊಂದು ಡಿಸೈನ್ ಆಗ್ಲಿ ಇಲ್ಲ ಯಾವುದೇ ಒಂದು ರೆಸಿಪಿ ಆಗ್ಲಿ ಕಷ್ಟ ಅಂತ ಅನ್ಕೋಬಿಡಿ. ಮನ್ಸಿಟ್ಟು ಮಾಡಿದ್ರೆ ಅದು ತುಂಬಾ ರುಚಿಯಾಗೂ ಬರುತ್ತೆ. ಯಾವುದೇ ಒಂದು ಕೆಲಸ ಆಗ್ಲಿ ತುಂಬಾ ಚೆನ್ನಾಗಿ ನಿಮ್ಗದು ಕೈ ಸೇರುತ್ತೆ ಅಂತಾನೆ ಹೇಳ್ಬೋದು. ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮ್ಗೆ ಏನೇ ಒಂದು ವರ್ಕ್ ಮಾಡ್ಬೇಕು ಅಂದ್ರೂ. ಸೊ ಇದೇ ರೀತಿ ನನ್ನ ಚಾನೆಲ್ನ ನೋಡ್ತಾ ಇರಿ. ನಿಮ್ಗೆ ಒಳ್ಳೆ ಈಸಿಯಾಗಿ ಮಾಡುವಂತಹ ನಿಮ್ಗೆ ಒಳ್ಳೆ ಡಿಸೈನ್ ನಾನು ಹೇಳ್ಕೊಡ್ತೀನಿ. ಯಾವುದೇ ಕಷ್ಟ ಅಂತ ಅನ್ಕೋಬೇಡಿ. ಕಷ್ಟವಾದ ಡಿಸೈನ್ ಸಹ ನಿಮ್ಗೆ ಸುಲಭವಾಗಿ ಹೇಗೆ ಹಾಕೋದು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಪ್ರತಿಯೊಂದು ಸಹ ಕನ್ನಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಹೀಗೆ ನನ್ನ ಚಾನೆಲ್ನ ನೋಡ್ತಾ ಇರಿ. ಸೊ ಇದೇ ರೀತಿ ಈ ಬೀಡನ್ನ ಕಂಪ್ಲೀಟ್ ಆಗಿ ಹಾಕಿದ್ಮೇಲೆ ಈ ರೀತಿ ಡಿಸೈನ್ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಹಾಕೋ ನೆಸೆಸಿಟಿ ಇಲ್ಲ. ಕುಚ್ಚು ಹಾಕ್ತಲೇನೆ ಇದು ಬ್ರೈಡಲ್ ಲುಕ್ ಆಗಿ ಕಾಣಿಸುತ್ತೆ. ಕುಚ್ಚಬೇಕು ಅಂದ್ರೆ ನಾವು ಅಲ್ಲಿ 2 ಚೈನ್ ಇಲ್ಲ 3 ಚೈನ್ ನ ಗ್ಯಾಪ್ ಕೊಟ್ಟು ಒಂದೊಂದನ್ನು ಮಾಡ್ತಾ ಹೋಗ್ಬೇಕು. ಸೊ ನಾನು ಇಲ್ಲಿ ಕುಚ್ಚು ಬೇಡ ಅಂತ ಹಾಗೇನೆ ಸ್ಕಿಪ್ ಮಾಡಿದೀನಿ. ಕುಚ್ಚಿಲ್ದಲೇನೆ ಇದು ಬೀಡ್ ಹಾಕಿರೋದ್ರಿಂದ ಕ್ಯೂಟ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬಹುದು. ನೋಡ್ತಾ ಇದೀರಲ್ಲ ಫ್ರೆಂಡ್ಸ್, ಹೀಗೆ ನನ್ನ ಚಾನಲ್ನ ಗೃಹಿಣಿಯ ಕಲಿಕೆಯ ಚಾನೆಲ್ನ ನೋಡ್ತಾ ಇರಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಅನ್ನ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಅವ್ರಿಗೂ ಅಷ್ಟೇನೆ ವಿಡಿಯೋ ನೋಡೋದಕ್ಕೆ ಹೇಳಿ. ಅವ್ರಿಗೂ ಇಷ್ಟ ಆದ್ರೆ ಅವ್ರಿಗೂ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾರೆ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಲೈಕ್ ಅನ್ನ ಮಾಡಿ, ಸಬ್ಸ್ಕ್ರೈಬ್ ಅನ್ನ ಮಾಡಿಲ್ಲ ಅಂದ್ರೆ ಹೀಗೆ ನನ್ನ ಚಾನಲ್ನ ನೋಡ್ತಾ ಹಾಗೇನೆ ಸಪೋರ್ಟ್ ಅನ್ನ ಮಾಡ್ತಾ ಇರಿ ಫ್ರೆಂಡ್ಸ್. ಇನ್ನು ನಿಮ್ಗೆ ಒಳ್ಳೆ ಡಿಸೈನ್, ಸಿಂಪಲ್ ಟು ಬ್ರೈಡಲ್ ಡಿಸೈನ್ ಹಾಗೂ ಬಾರ್ಡರ್ ಡಿಸೈನ್ ಪ್ರತಿಯೊಂದು ಸಹ ನಿಮ್ಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಹೀಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಎಂಬ್ರಾಯ್ಡ್ರಿನ ಸಹ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಅನ್ನ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.